ನಾನು ಮುಖ್ಯವಾಗಿ ಹೇಳೋದು ಏನಪ್ಪ ಅಂದರೆ ಈ ಸೀಸನ್ ಬಂತು ಅಂದರೆ ಮಕ್ಕಳನ್ನ ಈ ಕಾವಡಿಗಳು ಅಯ್ಯಪ್ಪ ಸ್ವಾಮಿ ಮಾಲೆಗಳು ಭಕ್ತಿ ಇರಬೇಕು. ಈ ಮೂಢನಂಬಿಕೆಗಳಿಗೆ ಜಾಸ್ತಿ ಹಳ್ಳಿಗಳ ಕಡೆ ಒತ್ತು ಕೊಡ್ತಾರೆ. ಇದೇನೋ ಸೂಲುಗಳು ಈ ಕಡೆಯಿಂದ ಆ ಕಡೆ ಚುಚ್ಚೋದು ಮಕ್ಕಳಿಗೆ ಆಗಬೇಕೆ ವಿನಃ ದೇವಸ್ಥಾನಗಳಲ್ಲಿ ಉಂಡಿಗೆಗಳು ಬೇಕಾಗಿಲ್ಲ. ಏನು ಮುಳಬಾಗಿಲು ತಾಲೂಕಿನ ಗಡಿ ಭಾಗದಲ್ಲಿರುವಂಥ ಮರವೆ ಮನೆ. ಈ ಮರವೆ ಮನೆ ಅಂದರೆ ನಮ್ಮ ಅತ್ತೆಯವ್ರ ಸ್ವಂತ ಊರಿದು, ತವ್ರ ಮನೆ. ಇಲ್ಲಿಂದ ಸುಮಾರು 40 ವರ್ಷದ ಬಂದವೆ ಈ ಊರಿಗೂ ನಮಗೂ. ಬಟ್ ಇವತ್ತು ಗೊತ್ತಾಗಿದೆ ಏನಂದರೆ ನಮ್ಮ ಬ್ರದರು ತ್ಯಾಗರಾಜ್ ಅವ್ರು ನಾನು ನೆಂಗ್ಲಿ ಅಂದ್ಕೊಂಡೇ ಇದ್ದೆ, ಇವತ್ತು ಗೊತ್ತಿರಲಿಲ್ಲ. ನನಗೆ ಈ ಊರಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಭಾಳ ಖುಷಿ ಆಯಿತು. ನಮ್ಮ ಚೆನ್ನಪ್ಪ ಸಾರು ಒಂದು ತಿಂಗಳಿಂದ ಏನು ನಾನು ಡಿಮ್ಯಾಂಡ್ ಮಾಡಿಲ್ಲ, ಹಿಂದ್ಗಡೆ ಕೇಳಿದ್ರು ನಮ್ಮ ಶಾಲೆಗೆ ಮಾಡಬೇಕು ಸಂಗೊಳ್ಳಿ ಹಿಂಗೆ ಅಂದರು. ಸರ್ ಖಂಡಿತ ಮಾಡೋಣ ಸರ್ ಅಂತ ಹೇಳಿದ್ವಿ. ಇವತ್ತು ಇಷ್ಟಂತ ನೋಡಿದ್ಮೇಲೆ ನನಗೂ ಖುಷಿ ಆಗ್ತಾಯಿದೆ. ಸರ್ಕಾರಿ ಶಾಲೆಗಳು ಉಳಿಬೇಕನ್ನೋದೇ ನನ್ನ ಆಸೆ. ಯಾಕಂದ್ರೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಬಹಳ ಕಷ್ಟ ಇದ್ದ ಕಾಲದಲ್ಲಿ ಸರ್ಕಾರಿ ಶಾಲೆಗಳು ಇದ್ದಿದ್ದು, ಅವತ್ತು ಯಾವುದೂ ಈ ಖಾಸಗಿ ಶಾಲೆಗಳು ಇರಲಿಲ್ಲ. ದಯವಿಟ್ಟು ಪೋಷಕರು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಮಕ್ಕಳಿಗೆ. ಸರ್ಕಾರಿ ಶಾಲೆಗಳಲ್ಲೇ ಓದೋಕ್ಕೆ ಕಳಿಸ್ಕೊಡಿ, ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ. ನಾನು ಮುಖ್ಯವಾಗಿ ಹೇಳೋದು ಏನಪ್ಪ ಅಂದರೆ ಈ ಸೀಸನ್ ಬಂತು ಅಂದರೆ ಮಕ್ಕಳನ್ನ ಈ ಕಾವಡಿಗಳು ಅಯ್ಯಪ್ಪ ಸ್ವಾಮಿ ಮಾಲೆಗಳು ಭಕ್ತಿ ಇರಬೇಕು, ದೇವ್ರು ನಂಬಬೇಕು. ಈ ಮೂಢನಂಬಿಕೆಗಳಿಗೆ ಜಾಸ್ತಿ ಹಳ್ಳಿಗಳ ಕಡೆ ಒತ್ತು ಕೊಡ್ತಾರೆ. ಅದು ಕೊಡೋ ರೀತಿ ಆಗಬಾರ್ದು. ಇದೇನೋ ಸೂಲುಗಳು ಈ ಕಡೆಯಿಂದ ಆ ಕಡೆ ಚುಚ್ಚೋದು ಮಕ್ಕಳಿಗೆ, ಮತ್ತೊಂದು ಆಕ್ಟಿವಿಟೀಸ್ ಎಲ್ಲ ಮಾಡ್ತೀರಾ. ಮೂಢನಂಬಿಕೆಗಳಿಗೆ ಇದೆ ಆದಷ್ಟು ಹಳ್ಳಿಗಳ ಕಡೆ ಹಿರಿಯರು ಇವಾಗ ಬಹಳ ಡೆವಲಪ್ಮೆಂಟ್ ಆಗಿದ್ದೀವಿ. ದೇವ್ರ ಮೇಲೆ ತಂದೆ ತಾಯಿ ಮೇಲೆ ನಂಬಿಕೆ ಇಕ್ಕಿ ನಾನು ಬೇಡ ಅಂತ ಹೇಳಿಲ್ಲ. ಈ ಸೂಲುಗಳು ಹಾಕೋದಂತೆ ಮಕ್ಕಳಿಗೆ ಈ ಬೇರೆ ಎಲ್ಲ ಮಾಡ್ತಿರೋ ಅದೆಲ್ಲ ಮಾಡಬಾರ್ದು. ಮಕ್ಕಳಿಗೆ ನಾನು ಹೇಳೋದೊಂದೇ, ಈಗ ತಮಿಳ್ನಾಡಲ್ಲಿ CM ಮಾಡಿದ್ದಾರೆ ರೀಸೆಂಟಾಗಿ. ಆ ಥರ ಆಗಬೇಕೆ ವಿನಃ ದೇವಸ್ಥಾನಗಳಲ್ಲಿ ಉಂಡಿಗೆಗಳು ಬೇಕಾಗಿಲ್ಲ. ಶಾಲೆಗಳಲ್ಲಿರಬೇಕು, ಸರ್ಕಾರಿ ಆಸ್ಪತ್ರೆಗಳಲ್ಲಿರಬೇಕು ಉಂಡಿಗೆಗಳು. ಬಿಟ್ಟರೆ ದೇವಸ್ಥಾನಗಳಲ್ಲಿ ಮೂಢನಂಬಿಕೆಯಿಂದ ಹೋಗೋದು, ದುಡ್ಡು ಹಾಕೋದು. ದೇವರು ಎಲ್ಲಿದ್ದಾರಪ್ಪ ಅಂದರೆ ನಮ್ಮಲ್ಲೇ ಇರ್ತಾರೆ. ಕಲ್ಲಲ್ಲಿ ದೇವರಿದ್ದಾರೆ ಅಂತ ನಾವು ನಂಬೋದು ತಪ್ಪಲ್ಲ, ಬಟ್ ನಮ್ಮಲ್ಲೇ ಇರ್ತಾರೆ. ಒಳ್ಳೆ ಗುಣ ಅಂತ ಯಾರಲ್ಲಿದ್ದರೆ ಅವ್ರನ್ನ ನಾವು ದೇವರಲ್ಲಿ ಕಾಣ್ಬೋದು. ತಂದೆ ತಾಯಿಯನ್ನು ಪ್ರೀತಿಸಿದ್ರೆ ಅಲ್ಲೇ ದೇವ್ರು ಸಿಗತ್ತೆ. ತಂದೆ ತಾಯಿನ ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟು ಇಲ್ಲಿ ನಾವು ಸಮಾಜ ಸೇವೆ ಮಾಡಿದ್ರೆ ಅದು ನಮ್ಗೆ ಒಳ್ಳೇದಾಗಲ್ಲ. ನಾನು ಪುಟಾಣಿ ಮಕ್ಕಳಿಗೆ ಜಾಸ್ತಿ ಹೇಳಿದ್ರೆ ಅರ್ಥನೂ ಆಗಲ್ಲ. ಒಳ್ಳೆ ರೀತಿಯಲ್ಲಿ ಓದಿ ಖಾಸಗಿ ಶಾಲೆ ಆಗಲಿಗಂತೂ ನೀವು ಯಾವುದ್ರಲ್ಲೂ ಕಡಿಮೆ ಆಗಬಾರ್ದು. ಆಗ್ಬೋದಾ? ಚೆನ್ನಾಗಿ ಓದ್ತೀರಾ? ಸರಿ ಸರ್, ಇನ್ನು ಬೇರೆ ಮಾತಾಡೋದು ಏನು ಬೇಕಾಗಿಲ್ಲ. ಮಕ್ಕಳಿಗೆ ಇಷ್ಟು ಹೇಳಿದ್ರೆ ಸಾಕು. ಈ ಕಾರ್ಯಕ್ರಮಕ್ಕೆ ಕರೆಸಿ 2 ಮಾತು ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.